ಟೊಮೊಟೊ, ಕ್ಯಾಪ್ಸಿಕಮ್ ನಾನು ಯಾವಾಗಲೂ ಬೇಗ ಬಂದ್ಬಿಡ್ತೀನಿ. ಮುಕ್ಕಳು ಹಾಕಿ ಪಲಾಪಿನೋ, ನಮಗೆ ಮೊದಲನೇ ದಿವಸ ಮೊದಲನೇ ದಿವಸ 5 PG ಹೋದ್ರು ಸಾಕು ನಮ್ಗೆ. 5 PGಗೆ ಒಂದು 1000 ರೂಪಾಯಿನಾರು ಆಗುತ್ತೆ. ಅದ್ರೊಳಗೆ 200 ರೂಪಾಯಿನಾರು ಮಿಗುದಲ್ಲ. ಅದ್ರಲ್ಲಿ ನಾವು ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು, ಮನೇಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದಲ್ಲ ಅಂದ್ಬಿಟ್ಟು ಅಂದ್ರೆ ಅಷ್ಟು ನಮ್ಗೆ ಚಿಂತೆ ಆಗುತ್ತೋ ಇಲ್ವೋ, ಬರ್ತಾರೋ ಇಲ್ವೋ ಅಂತ ಚಿಂತೆ. ಆ ಸ್ಟಾರ್ಟಿಂಗ್ ಇದ್ಲೇ ಒಂದು 11 PG ಹೋಗುತ್ತೆ. ಸೂಪರ್, ತುಂಬಾ ಖುಷಿ ಆಯ್ತು ಮಾತಾ, ತುಂಬಾ ಖುಷಿ ಆಯ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರೋದು ಬೆಂಗಳೂರಿನ ಕೋರಮಂಗಲ. ಪ್ರಕಾಶ್ ಮತ್ತು ಪದ್ಮ ಅವರು ಮುಂಬೈಯಲ್ಲಿ 99 ವೆರೈಟಿ ದೋಸಾನ ಇನ್ವೆಂಟ್ ಮಾಡಿ ಅಲ್ಲಿನ ಸ್ಟ್ರೀಟ್ ಫುಡ್ ನ ಬೆಂಗಳೂರಿಗೆ ಪರಿಚಯ ಮಾಡೋದ್ರ ಜೊತೆಗೆ ಈಗ 3 ವರ್ಷದಿಂದ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಅನ್ನೋ ಒಂದು ಬ್ರ್ಯಾಂಡ್ ಹೆಸರಲ್ಲಿ ಪಿಜ್ಜಾ ಸರ್ವ್ ಮಾಡ್ತಾ ಬಂದಿದ್ದಾರೆ. ಇವರು ಮುಂಬೈಲಿ ಇರುವಾಗಲೇ ಅವ್ರದೇ ಆದ ಓನ್ ರೆಸಿಪಿಯಲ್ಲಿ ಪಿಜ್ಜಾ ಮಾಡೋಕ್ಕೆ ಕಲಿತು ಅದನ್ನ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ರು. ಇವ್ರು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಮೊದಲನೇ ದಿನಕ್ಕೆ 5 ಪಿಜ್ಜಾನಾದ್ರು ಸೇಲ್ ಆದ್ರೆ ಸಾಕಪ್ಪ ಅಂತ ಅನ್ಕೊಂಡಿದ್ರು. ಆದ್ರೆ ಲಕ್ ಇವ್ರ ಕಡೆ ಇತ್ತು. ಮೊದಲನೇ ದಿನನೇ 11 ಪಿಜ್ಜಾ ಸೇಲ್ ಆಯಿತು. ನಂತರ ದಿನಗಳಲ್ಲಿ 20, 30, 50 ಈ ರೀತಿ ಪಿಜ್ಜಾ ಸೇಲ್ ಆಗ್ತಾ ಹೋಯಿತು. ಈ ರೀತಿ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಒಂದು ಫುಡ್ ಕಾರ್ಟ್ ಆದ್ರೂ ಕೂಡ ಒಂದು ಬ್ರ್ಯಾಂಡ್ ಆಗಿ ತಲೆ ಎತ್ತಿದೆ. ಇವರಲ್ಲಿ ಸುಮಾರು 10 ರಿಂದ 15 ವೆರೈಟಿ ಪಿಜ್ಜಾ ಸಿಗುತ್ತೆ. ಕರ್ನಾಟಕ ಪಿಜ್ಜಾ ಅಂತೂ ಎಕ್ಸ್ಟ್ರಾರ್ಡಿನರಿ ಅಂತಾನೆ ಹೇಳ್ಬೋದು. ಮಿನಿಮಮ್ 130 ರಿಂದ 250 ರೂಪಾಯಿವರೆಗೂ ರೇಟ್ ಇದೆ. ಇವರಲ್ಲಿ ಮಾಡೋ ಪಿಜ್ಜಾನ ನಾವು ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡಿದಿರಾ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಲೇಟ್ ಆಗ್ಬಿಡ್ತು ನಮ್ಗೆ. ಪರವಾಗಿಲ್ಲ ಮೇಡಮ್. ಮಕ್ಕಳೆಲ್ಲ ವಾಕ್ ಹೋಗಿದ್ರೆ ಆನಿಯನ್, ಟೊಮೊಟೊ, ಕ್ಯಾಪ್ಸಿಕಮ್ ನಾನು ಯಾವಾಗಲೂ ಬೇಗ ಬಂದ್ಬಿಡ್ತೀನಿ. ಮುಕ್ಕಳು ಹಾಕಿ क्या बना हुआ है? मशरूम स्वीट का पलापिनो, पाइनएप्पल. कर्नाटक पिज्जा में पाइनएप्पल डालते, चाहिए तो डाल के ले सकते. अच्छा, जैसे कस्टमर बोलते वैसे. सब वेराइटी आती है. अच्छा, ओके. 210 rupees. ಇದು ಕರ್ನಾಟಕ ಪಿಜ್ಜಾ ನೋಡಿಪ್ಪ, ಇದೆ ಕರ್ನಾಟಕ. ಎಲ್ಲ ಮಿಕ್ಸ್. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಪ್ರಕಾಶ್. ನನ್ನ ಹೆಸರು ಪದ್ಮ. ಓಕೆ. ಸೊ ಯಾವಾಗ ಶುರುವಾಗಿದ್ದು ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ?
ಅಲ್ಲೇ 3 ವರ್ಷ ಆಯಿತು. 2020 ಓಕೆ. ಸೊ ಕೊರೋನಾ ಎಂಡಿಂಗ್. ಕೊರೋನಾ ಎಂಡಿಂಗಲ್ಲಿ ಸೊ ಧೈರ್ಯ ಮಾಡಿ ಆವಾಗ ಶುರು ಮಾಡಿದ್ರಿ. ಹೌದು. ಅದು ಹೇಗೆ ಮಾಡೋದು ಅಂದರೆ ಇದು ಓವನ್ ಇದಲ್ಲ, ಹಾಂ ಹಾಂ ಇದು ಓವನ್ ಫಸ್ಟು ಅಂಗಡಿಗೆ ತಂದು ಮಾಡಿಕೊಂಡಿದ್ರು. ಅಂಗಡಿ ಶೋರೂಮ್ ಮಾಡಲಿಕ್ಕೆ ತಂದು ಮಾಡಿಕೊಂಡಿದ್ರು. ಓಕೆ. ಅದು ಏನಾಯಿತು ಅಂದರೆ ಕೊರೋನಾ ಬಂದ್ಬಿಡ್ತು. ಹಾಂ ಹಾಂ ಅವಾಗ ಏನು ಮಾಡೋದು, ಅದು ಮಡಗ್ಲಿಕ್ಕೆ ಜಾಗ ಇಲ್ಲ. ಅದು ಕಮ್ಮಿ ಅಂದರೆ ಒಂದು 700-800 kg ಇದೆ ಇದು. ಓ ಓಕೆ. ತುಂಬ ವಜನ್ ಇದೆ. ಕೆಳಗಡೆ ಮಡಗಿದ್ರೆ ನೀರು ಬಿದ್ದು ಹಾಳಾಗುತ್ತೆ ಅಂದ್ಬಿಟ್ಟು ಗಾಡಿ ಮೇಲೆ ಮಡಗಿ ಹಾಂ ಹಾಂ ಟಾರ್ಪಲ್ ಮುಚ್ಚಿದ್ರು. ಓಕೆ. ಆಮೇಲೆ ಬರೋದು ಒಂದು ದಿವಸ ಬಿಟ್ಕೊಂಡು ಕ್ಲೀನ್ ಮಾಡೋದು, ಹೊಸದು ಗಾಡಿ ಮೇಲೆ ಅದೇ ರೀತಿ ಮಾಡ್ತಾಯಿದ್ದ. ಓಕೆ. ಇದು ಯಾರಿಗೂ ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಯಾರಿಗೂ ಗೊತ್ತಿದ್ದಿಲ್ಲ. ಓಕೆ ಓಕೆ. ಆಗ ಕೊರೋನಾದಲ್ಲಿ ನಮ್ಮ ಹತ್ರ ಕಮ್ಮಿ ಒಂದು 15 ಜನ ಹುಡುಗರಿದ್ರು. ಓಕೆ. ನೀವು ಮುಂಚೆಯಿಂದನೂ ಇದನ್ನೇ ಮಾಡ್ತಾ ಹೌದು. ಇದ್ದೀರಿ? ದೋಸೆ 99 ದೋಸೆ ಒರಿಜಿನಲ್ ನಮ್ಮದು. ನಾನು ಮಾಡಿರೋದು 99 ವೆರೈಟಿ ದೋಸೆ ನೀವೇ ಸ್ಟಾರ್ಟ್ ಮಾಡಿ? ಓ ಓಕೆ. 2009ನಲ್ಲಿ ನಾವು ಓಪನ್ ಮಾಡಿದ್ವಿ. ಲಕ್ಷ್ಮೀದೇವಿ ಪಾರ್ಕ್ ಹತ್ರ. Okay. ಲಕ್ಷ್ಮೀದೇವಿ ಪಾರ್ಕ್ ಹತ್ರ. ಓಕೆ. ಸೊ ಅದಾದ್ಮೇಲೆ ತುಂಬ ಜನ ಹುಡುಗರಿದ್ರು ನಿಮ್ಮ ಹತ್ರ? ಅವು ಸುಮಾರು ಒಂದು 15 ಜನ ಮೇಲೆ ಇದ್ರು ಅವಾಗ. ಹಾಂ. ಆಮೇಲೆ ಎಲ್ಲ ಕೊರೋನಾ ಅಂದ್ಬಿಟ್ಟು ಎಲ್ಲ ಊರಿಗೆ ಹೋಗ್ಬಿಟ್ರು, ಯಾರು ಬರಲಿಲ್ಲ. ಹಾಂ ಹಾಂ ಇವರು ಫೋನ್ ಮಾಡಿದ್ರು, ಅವ್ರ ತಂದೆ ತಾಯಿ ಊರು ಬೆಂಗಳೂರು ಕಳಿಸ್ಲಿಲ್ಲ. ಓಕೆ. ಕೊರೋನಾ ಜಾಸ್ತಿ ಇದೆ, ಬೇಡಪ್ಪ ಓಕೆ. ಈ ವರ್ಷ ಬೇಡ ಅಂದ್ಬಿಟ್ಟು ಹಿಂಗೆ ಸುಮಾರು 6 ತಿಂಗಳು ಅವ್ರು ಬರಲೇ ಇಲ್ಲ ಹುಡುಗರು. ಹಾಂ ಹಾಂ ಅವಾಗ ಸುಮಾರು ಒಂದು 6-7 ವರ್ಷದಿಂದಲೂ ಹುಡುಗರು ಇದ್ದಾರೆ ನಮ್ಮ ಹತ್ರ. ತುಂಬ ಹಳೆ ಹುಡುಗರು. ಓಕೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಗಾಡಿ ಮೇಲೆ ಹೆಂಗೆ ಮಾಡೋದು ಯೋಚನೆ ಮಾಡಿದೆ. ಪ್ರಾಬ್ಲಮ್ ಶುರುವಾಯಿತು. ಓಕೆ. ಈಗ ಎಷ್ಟು 2 ವರ್ಷ ಕೊರೋನಾ ಬಂದರೆ ಹೌದು ಹೌದು. ಫುಟ್ಪಾತಲ್ಲಿ ಜೀವನ ಮಾಡೋ ಅಂತಾರೆ, ಏನು ಮಾಡೋಕ್ಕಾಗುತ್ತೆ? ಹೌದು. ಅದಕ್ಕೆ ಗಾಡಿ ಮೇಲೆ ಹಂಗೆ ಗಾಡಿ ವರ್ಷ ನೋಡಿದೆ, ಇದನ್ನ ಏನು ಮಾಡ್ಬೋದು ಅಂತ. ಆ ಗಾಡಿ ಮೇಲೆ ಇತ್ತಲ್ಲ, ಹಾಂ ಹಾಂ ಅದಕ್ಕೆ ಒಂದು ದಿವಸ ಅದನ್ನು ಮನೇಲಿ ಬಂದು ನಮ್ಮ ಮಿಸ್ಸಸ್ ಹತ್ರ ಮಾತಾಡಿದೆ. ನಿಮ್ಮ ಹತ್ರ ಮಾತಾಡಿದ್ರೆ ಹಿಂಗೆ ಮಾಡಿಬಿಡೋಣ ಅಂತ. ಹಾಂ ಹಾಂ ಅವರು ಹೇಳಿದರು, ಬೇಡ ಗಾಡಿ ಮೇಲೆ ಅದನ್ನು ತಗೊಂಡೋಗೋಕ್ಕಾಗಲ್ಲ, ತಗೊಂಬರೋಕ್ಕಾಗಲ್ಲ, ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದರು. ಇಲ್ಲ, ಇಬ್ಬರು ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡೋಣ. ಹಾಂ. ಆಮೇಲೆ ಹುಡುಗರು ಬರ್ತಾರೆ, ಸ್ವಲ್ಪ ದಿವಸ ರನ್ನಿಂಗಲ್ಲಿ ಇಟ್ಟರೆ ಹುಡುಗರು ಬರ್ತಾರೆ ಅಂದ್ಬಿಟ್ಟು ಓಪನ್ ಮಾಡಿಬಿಟ್ಟು ಓಕೆ. ಪಿಜ್ಜಾ ಅಂಗಡಿನ ಓಪನ್ ಮಾಡಿ. ಓಕೆ. ಓಪನ್ ಮಾಡಿದಾಗ ಅವತ್ತು ಒಂದು 10 ಪಿಜ್ಜಾ ಹೋದ್ರು ಸಾಕು ನಮಗೆ. ಮೊದಲನೇ ದಿವಸ? ಮೊದಲನೇ ದಿವಸ 5 ಪಿಜ್ಜಾ ಹೋದ್ರು ಸಾಕು ನಮಗೆ. ಓಕೆ. 5 ಪಿಜ್ಜಕ್ಕೆ ಓಕೆ. ಒಂದು 1000 ರೂಪಾಯಿನಾರು ಆಗುತ್ತೆ. ಓಕೆ. ಅದರೊಳಗೆ 200 ರೂಪಾಯಿನಾರು ಮಿಗುತ್ತಲ್ಲ, ಅದರಲ್ಲೇ ನಾವು ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು, ಮನೇಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ಆ ರೀತಿ ನಾವು ಪ್ಲಾನ್ ಇತ್ತು. ಅಂದ್ರೆ ಅಷ್ಟು ನಮ್ಗೆ ಚಿಂತೆ ಆಗುತ್ತೋ ಇಲ್ವೋ, ಪಬ್ಲಿಕ್ ಬರ್ತಾರೋ ಇಲ್ವೋ ಅಂತ ಚಿಂತೆ. ಓಕೆ. ಆ ಸ್ಟಾರ್ಟಿಂಗ್ ಇದ್ದಿದ್ಲೆ ಒಂದು 11 ಪಿಜ್ಜಾ ಹೋದ. 11 ಆಯ್ತು ಮೊದಲನೇ ದಿವಸ. ಸೂಪರ್. ತುಂಬಾ ಖುಷಿ ಆಯ್ತು ಮಾತಾ, ತುಂಬಾ ಖುಷಿ ಆಯ್ತು. ಓಕೆ. ಆಮೇಲೆ ಇಲ್ಲಿ ಯಾರು ಫುಟ್ಪಾತಲ್ಲಿ ಯಾವ್ದು ತಿಂಡಿ ಇತ್ತಿಲ್ವಲ್ಲ, ಒಳ್ಳೆ ತಿಂಡಿ ಇತ್ತಿಲ್ಲ. ಇದು ಅವಾಗ ತುಂಬಾ ಸ್ಟ್ರಾಂಗ್ ಆಗಿ ನಡೆಯಕ್ಕೆ ಶುರುವಾಯ್ತು. ಓಕೆ. 15, 20, 30, 40 ಆ ಥರ ಶುರುವಾಯಿತು. ಓಕೆ. ಶುರುವಾದ್ಮೇಲೆ ಒಳ್ಳೆ ಹೆಸರು ಬಂತು. ನಿಮ್ಮಂಥ ಯೂಟ್ಯೂಬರ್ ಇಲ್ಲಿ ಮಾಡಿ ಸುಮಾರು ಜನ, ಲಕ್ಷಾಂತರ ಜನ ನೋಡಿ ಅದನ್ನ ತುಂಬಾ ಜನ ಚಾಯ್ಸ್ ಮಾಡಿದ್ರು. ಓಕೆ. ಯಾಕೆಂದ್ರೆ ಇದು 99 ದೋಸೆ ಮಾಡೋರು ಅಂದಮೇಲೆ ಅದು ಪಕ್ಕ ನೇರದಿಂದ ಗ್ಯಾರಂಟಿ ಇರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೆಲ್ಲ ಯೂಟ್ಯೂಬಲ್ಲೆಲ್ಲ ಇದು ಮಾಡಿದ್ರು, ವಿಡಿಯೋ ಮಾಡಿ ಕಮೆಂಟ್ಸ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡ್ತೀರಾ ಅಮ್ಮರು ಅಂತ ಬಿಟ್ಟು, ಅಮ್ಮಸ್ ಅಂತ ಬಿಟ್ರೆ ಅಮ್ಮನ ಹೆಸರೇ ಇಟ್ಟಿರೋದು. ಅಮ್ಮಸ್ ಇಟಾಲಿಯನ್ ಪಿಜ್ಜಾ ಅಂತ ಡೇ ಒನ್ನೇ ಅಮ್ಮಸ್ ಇಟಾಲಿಯನ್ ಪಿಜ್ಜಾ ಅಂತ ಇಟ್ಟ, ಸೊ ಆಮೇಲೆ ಚೇಂಜ್ ಮಾಡೋದು? ಇಟ್ಟಿದ್ದು. ಅದು ಇದಕ್ಕೆ ಎನ್ಕ್ವೈರಿ ಹಾಕಿದ್ದಾರೆ, ಇದು ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ಪಾಸ್ ಆಗಿದೆ, ರಿಜಿಸ್ಟರ್ ಆಗೋಗಿದೆ. ನೀವೇ ಎಲ್ಲ ರೆಡಿ ಮಾಡ್ತೀರಾ ಪಿಜ್ಜಾ ಎಲ್ಲ? ಇದು ಕಲ್ತಿದ್ದೆ ಹೇಗೆ ಫಸ್ಟ್ ಆಫ್ ಆಲ್ ಪಿಜ್ಜಾ? ಬಾಂಬೆನಲ್ಲಿ ಇದ್ವಿ, 9 ವರ್ಷ ಬಾಂಬೆಲಿ ಇದ್ವಿ. ಅಲ್ಲೇ ನಮಗೆ ಇದೆಲ್ಲ ಸರ್ವಿಸ್ ಇತ್ತಿದೆ, ದೋಸೆ ಬಗ್ಗೆ, ಪಾವಾಜಿ ಬಗ್ಗೆ, ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಇದೆಲ್ಲ ನಮ್ಗೆ ಫಸ್ಟಿಂದಾನೇ ಬರ್ತಾ ಇತ್ತು. ಅಲ್ಲೇ ಸ್ವಲ್ಪ ನಮಗೆ ಟ್ರೈನಿಂಗ್ ಇತ್ತು. ಅದಾದ್ಮೇಲೆ ಮತ್ತೆ ಮಾಡಿ ಅಭ್ಯಾಸ ಆಗಿ ಟ್ರೈನಿಂಗ್ ಆಗಿದೆ, ಚೆನ್ನಾಗಿದೆ. ಸರ್, ಇವಾಗ ನಿಮ್ಮಲ್ಲಿ ಎಷ್ಟು ಥರ ಪಿಜ್ಜಾ ಸಿಗ್ತಾ ಇದೆ ಸರ್? ಇವಾಗ ಇಲ್ಲಿ ಒಂದು ಕಮ್ಮಿ ಅಂದ್ರೆ ಅಲ್ಲಿ ಮನದಲ್ಲಿ ಇದಲ್ಲ, ಒಂದು 10 ವೆರೈಟಿ ಅಷ್ಟೇ. 10 ವೆರೈಟಿ ಪಿಜ್ಜಾ ಜಾಸ್ತಿ ಇದೆ, 10 ಜಾಸ್ತಿ ಇದೆ. ನಮ್ಮ ರೇಟ್ ಏನೇನು ಸ್ಟಾರ್ಟ್ ಆಗುತ್ತೆ? ರೈಟು 160ರಿಂದ 200 ರೂಪಾಯಿ ಗಂಟ ಇದೆ. 200, 230, 250 ಇದೆ. ಜಾಸ್ತಿ ಅಂದ್ರೆ ಕರ್ನಾಟಕ ಬಿಟ್ಟರೆ 200 ರುಪೀಸ್. ಓಕೆ. ಈಗ ಇದರಲ್ಲಿ ಬೇರೆ ಬೇರೆ ಸೈಜಸ್ ಕೂಡ ಇದೆಯಾ? ಇಲ್ಲ, ಒಂದೇ ಸೈಜು, ಮೀಡಿಯಂ ಸೈಜು, 8 ಇಂಚು, 6 ಪೀಸ್ ಮಾಡ್ಬೋದು. ಆರಾಮಾಗಿ ಇದ್ರಲ್ಲಿ ಆರಾಮಾಗಿ ತಿನ್ಬೋದು, 2-3 ಜನ ಆರಾಮಾಗಿ ತಿನ್ಬೋದು. ಓಕೆ. ಅಂದ್ರೆ ವೆಜ್ ಅಲ್ಲಿ ಎಲ್ಲ ನಾನಾ ತರ ಪಿಜ್ಜಾ ಮಾಡ್ತೀವಿ. ಓಕೆ. ನಾವು ಯಾವ್ದು ಕಾಪಿ ಮಾಡಿ ಮಾಡಕ್ಕೆ ಇಷ್ಟಪಡೋದಿಲ್ಲ. ಓಕೆ. ಯಾಕೆಂದ್ರೆ ಅವಾಗ ಅವರು ಯೂಟ್ಯೂಬ್ ನೋಡೋ ಅಂತಾರೆ, ಹೇಳ್ತಾರೆ ಇದೆಲ್ಲ ಕಾಪಿ ಮಾಡ್ಕೊಂಡು ಮಾಡಿದ್ದಾರೆ, ಆ ಥರ ನಾನು ಮಾಡಕ್ ಹೋಗಲ್ಲ. ಅಂದ್ರೆ ನನ್ನ ಮೈಂಡಲ್ಲಿ ಏನಿದೆ ನಾನು ಮಾಡ್ತೀನಿ. ಓಕೆ. ಓಕೆ.
ಈಗ ಇಲ್ಲಿ ಹಾಟ್ ಸೆಲ್ಲಿಂಗ್ ಅಂದರೆ ಯಾವುದು ಮೇಡಮ್? ಕರ್ನಾಟಕ ಫೇಮಸ್. ಕರ್ನಾಟಕ pizza. Okay. ಕರ್ನಾಟಕ ಪಿಜ್ಜಾ ತಿಂದ್ರೆ ಹಾಂ ಹಾಂ ಅಷ್ಟೇ ಖುಷಿ ಪಡ್ತಾರೆ. ಅಂಥದ್ದು ಏನಿರುತ್ತೆ ಸ್ಪೆಷಾಲಿಟಿ ಅದರಲ್ಲಿ? ಅದರೊಳಗೆಲ್ಲ ವೆರೈಟಿ ಇರುತ್ತೆ, ಎಲ್ಲ ಆಲ್ ಮಿಕ್ಸ್ ವೆರೈಟಿ ಇರುತ್ತೆ. ಟೈಮಿಂಗ್ಸ್ ಏನಿರುತ್ತೆ ಸರ್? 4:30 to 11. 4:30 to 11. 11 ಗಂಟೆ ಗಂಟ 11 ಗಂಟೆವರೆಗೂ ಸಿಗುತ್ತೆ. ನೈಟ್ 11 ಗಂಟೆ. ಓಕೆ. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಮೇಡಮ್? ಲೊಕೇಶನ್ ಇದು ಮಂಗಳ ಕಲ್ಯಾಣ ಮಂಟಪ ಬಸ್ ಸ್ಟಾಪ್, ನಿಯರ್ ಗಣಪತಿ ಮಂದಿರ್, ಗಣಪತಿ. ಕೋರಮಂಗಲ 6th. ಸರಿ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.